ಶ್ರೀ ವೇಮು ಫಕೀರೇಶ್ವರ ಮಹಾಸ್ವಾಮಿಗಳು 12ನೇ ಪುಣ್ಯ ಸ್ಮರಣೆ ಹಾಗೂ ಶ್ರೀ ಸದ್ಗುರು ಶಿವಯೋಗಿ ಹಾಲಸಿದ್ದೇಶ್ವರ ಹಾಲಸ್ವಾಮಿಗಳ ಜಾತ್ರಾ ಮಹೋತ್ಸವ ಆಯೋಜನೆ. ಗಂಗಾವತಿ ತಾಲೂಕಿನ ವೆಂಕಟಗಿರಿ ಗ್ರಾಮದ ಲಿಂಗೈಕ್ಯ ಶ್ರೀ ವೇಮು ಫಕೀರೇಶ್ವರ ಮಹಾಸ್ವಾಮಿಗಳು ಹಿರೇಮಠ ಹಳ್ಳಿಕೇರಿಯವರ 12ನೇ ಪುಣ್ಯಸ್ಮರಣೆ ಶ್ರೀ ಸದ್ಗುರು ಶಿವಯೋಗಿ ಹಾಲಸಿದ್ದೇಶ್ವರ ಹಾಲಸ್ವಾಮಿಗಳ ಜಾತ್ರಾ ಮಹೋತ್ಸವ ಜಂಗಮೋತ್ಸವ ಹಾಗೂ ಹಾಲ ಶಿವಯೋಗಿಗಳ ಮುಳ್ಳುಗದ್ದಿಗೆ ಉತ್ಸವ ಡಿಸೆಂಬರ್ 10ರಂದು ಅದ್ದೂರಿಯಾಗಿ ಜರುಗಲಿದೆ ಎಂದು ವಾಸ್ತು ತಜ್ಞರಾಗಿರುವ ಮಂಜುನಾಥ್ ಕುರುಗೋಡ್ ಪ್ರಕಟಣೆಯಲ್ಲಿ ತಿಳಿಸಿದರು. ದಿನಾಂಕ 1-12-2025ರಿಂದ ಶ್ರೀದೇವಿ ಪುರಾಣ ಆರಂಭವಾಗಲಿದ್ದು ದಿನಾಂಕ 9-12-2025ರಂದು ಮಗಲಗೊಳ್ಳುವುದು ಹಾಗೂ ದಿನಾಂಕ 9-12-2025ರಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಲಿಂಗೈಕ್ಯ ಶ್ರೀ ವೇಮು ಫಕೀರೇಶ್ವರ ಮಹಾಸ್ವಾಮಿಗಳು ಹಿರೇಮಠ ಹಳ್ಳಿಕೇರಿ ಇವರ 12ನೇ ಪುಣ್ಯಸ್ಮರಣೆ ಅಂಗವಾಗಿ ಕರ್ತೃಗದ್ದಿಗೆಗೆ ಮಹಾರುದ್ರಾಭಿಷೇಕ ಬಿಲ್ವಾರ್ಚನೆ ಮಹಾಮಂಗಳಾರತಿ ದಿನಾಂಕ 10-12-2025ರಂದು ಬುಧವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸದ್ಗುರು ಶಿವಯೋಗಿ ಹಾಲಸಿದ್ದೇಶ್ವರ ಮೂರ್ತಿಗೆ ಶ್ರೀ ಶನಿದೇವರ ಮೂರ್ತಿಗೆ ಮಹಾರುದ್ರಾಭಿಷೇಕ ಬಿಲ್ವಾರ್ಚನೆ ನೆರವೇರುವುದು ಮತ್ತು ಶ್ರೀ ಶುಭ್ರ 108 ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ಸ ಮೈನಹಳ್ಳಿ ಇವರ ಅಮೃತ ಹಸ್ತದಿಂದ ಜಂಗಮ ವಟುಗಳಿಗೆ ಶಿವ ದೀಕ್ಷೆ ನೆರವೇರುವುದು ಮತ್ತು ಹಾಗೂ ಬೆಳಗ್ಗೆ 8 ಗಂಟೆಗೆ ಕಡಗೋಳ ಮತ್ತು ಜಾಲವಾಡಗಿ ಗ್ರಾಮದ ಪುರವಂತಿಗೆಯೊಂದಿಗೆ ಮುಳ್ಳುಗದ್ದಿಗೆ ಉತ್ಸವ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆಯಲಿದೆ. ಅಂದು ಮಧ್ಯಾಹ್ನ ಅನ್ನದಾಸೋಹ, ಸಂಜೆ 5 ಗಂಟೆಗೆ ಗ್ರಾಮದ ಮುತ್ತೈದೆಯರಿಂದ ಆರತಿ, ಕಳಸ ಕನ್ನಡಿ, ಭಜನೆ, ಡೊಳ್ಳು, ಬಾಜಾ ಭಜಂತ್ರಿ ಮೇಳದೊಂದಿಗೆ ಆಂದೋಲಿಕ ರಥೋತ್ಸವ ನೆರವೇರುವುದು. ಕಾರಣ ಸಕಲ ಸದ್ಭಕ್ತರು ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಆಗಮಿಸಿ ಶಿವಯೋಗಿಗಳ ದರ್ಶನದ ಪಡೆಯಬೇಕು ಎಂದು ತಿಳಿಸಿದ್ದಾರೆ. ಈ ವೇಳೆ ಮುಖಂಡರಾದ ಅಮರೀಗೌಡ ಪೊಲೀಸ್ ಪಾಟೀಲ್, ಹನುಮಂತಪ್ಪ ದಳಪತಿ, ಶ್ರೀ ಬಾಳಪ್ಪ ಕುರಿ, ಫಕೀರಪ್ಪ ತಾಳಕೇರಿ, ಮಂಜುನಾಥ್ ಮೂಲಿಮನಿ, ಶೇಖರಗೌಡ ಪಾಟೀಲ್, ಮಂಜುನಾಥ್ ಕುರಿ, ಶೇಖ್ ಸಾಬ್ ವಿಠಲಪುರ, ಮಂಜುನಾಥ್ ಕಬೀರ್ ಅಗಳಕೇರ, ಗವಿಸಿದ್ದಪ್ಪ, ಜಿರಾಳ ಬೆಟ್ಟಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಲಿಂಗೈಕ್ಯ ಶ್ರೀ ವೇದಮೂರ್ತಿ ಫಕೀರೇಶ್ವರ ಸ್ವಾಮಿಗಳ ಹಿರೇಮಠ ಹಳ್ಳಿಕೇರಿಯವರ 12ನೇ ಪುಣ್ಯಸ್ಮರಣೆಯ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇಂದು ಬೆಳಿಗ್ಗೆ ಸ್ವಾಮಿಗಳಿಗೆ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಮಾಡಲಾಯಿತು. ವೇದಮೂರ್ತಿ ಫಕೀರೇಶ್ವರ ಸ್ವಾಮಿಗಳ ಪುಣ್ಯ ಸ್ಮರಣೆ ಸಮಯಾರ್ಥವಾಗಿ ಹಾಗೂ ದಿನಾಂಕ 1-12-2025ರಿಂದ 10-12-2025 ಬುಧವಾರ ಬೆಳಗ್ಗೆ 8 ಗಂಟೆಯವರೆಗೆ ರಥೋತ್ಸವ ನಡೆಯುವುದು ಹಾಗೂ ಮುಳ್ಳುಗದ್ದಿಗೆ ನಡೆಯುವುದು. ಆದ ಕಾರಣ ಸುತ್ತಮುತ್ತಲಿನ ಭಕ್ತಾದಿಗಳು ಆಗಮಿಸಿ ಇವರ ಇದನ್ನು ಆಶೀರ್ವಾದ ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ವೆಂಕಟಗಿರಿ ಗ್ರಾಮದಲ್ಲಿ ಶ್ರೀ ಹಾಲಸಿದ್ದೇಶ್ವರ ಮಠದಲ್ಲಿ ಲಿಂಗೈಕ್ಯ ವೇದಮೂರ್ತಿ ಫಕೀರಯ್ಯ ಸ್ವಾಮಿಯವರ 12ನೇ ಪುಣ್ಯಸ್ಮರಣೆ ಅಂಗವಾಗಿ ಇಂದು ರುದ್ರಾಭಿಷೇಕ ಹಾಗೂ ಪೂಜಾ ಕಾರ್ಯಕ್ರಮವು ನೆರವೇರಿದೆ. ಆದ ಕಾರಣ ದಿನಾಂಕ 1-12-2025ರಿಂದ ದೇವಿ ಪುರಾಣ ಪ್ರಾರಂಭಗೊಂಡು ದಿನಾಂಕ 10-12-2025 ಮಂಗಳಗೊಳ್ಳುವುದು ಮತ್ತು ತದನಂತರ ಬೆಳಗ್ಗೆ ಹಾಲಸಿದ್ದೇಶ್ವರ ಮುಳ್ಳುಗದ್ದಿಗೆ ಹಾಗೂ
ಅನ್ನದಾನೇಶ್ವರ ಅಡ್ಡಪಲ್ಲಕ್ಕಿ ಇರುತ್ತದೆ. ಎಲ್ಲರೂ ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಪುನೀತರಾಗಬೇಕೆಂದು ತಮ್ಮಲ್ಲಿ ಕಳೆ ವಿನಯ ಪ್ರಾರ್ಥನೆಗಳು. ಧನ್ಯವಾದ. ಮೂರ್ತಿ ಫಕೀರೇಶ್ವರ ಮಹಾಸ್ವಾಮಿಗಳು ಹಿರೇಮಠ ಹಳ್ಳಿಕೇರಿ ಇವರ 12ನೇ ಪುಣ್ಯ ಸ್ಮರಣೆ ಶ್ರೀ ಸದ್ಗುರು ಶಿವಯೋಗಿ ಆಲಸಿದ್ದೇಶ್ವರ ಮಹಾಸ್ವಾಮಿಗಳವರ ಜಾತ್ರಾ ಮಹೋತ್ಸವ, ಅಡ್ಡಪಲ್ಲಕ್ಕಿ ಹಾಗೂ ಉತ್ಸವ ಹಾಗೂ ಆಲ ಶಿವಯೋಗಿಗಳ ಮುಳ್ಳುಗದ್ದಿಗೆ ಉತ್ಸವದ ಆಮಂತ್ರಣ. ಸರ್ವ ಭಕ್ತರಲ್ಲಿ ವಿನಂತಿ. ದಿನಾಂಕ 1/12/2025 ಸೋಮವಾರದಿಂದ ಶ್ರೀ ದೇವಿ ಪುರಾಣ ಈ ಮಠದಲ್ಲಿ ಪ್ರಾರಂಭಗೊಳ್ಳುವುದು. ದಿನಾಂಕ 9/12/2025 ಮಂಗಳವಾರದಂದು ಮಂಗಳಗೊಳ್ಳುವುದು ಮತ್ತು 10 ದಿನಗಳ ಕಾಲ ಸಂಜೆ 6:30ರಿಂದ 9:30ರವರೆಗೆ ಪುರಾಣ ಪ್ರಾರಂಭವಾಗುತ್ತದೆ. ತದನಂತರ 12ನೇ ಪುಣ್ಯ ಸ್ಮರಣ ಗದ್ದಿಗೆ ಮಹಾರುದ್ರಾಭಿಷೇಕ, ಬಿಲ್ವಾರ್ಚನೆ, ಮಹಾಮಂಗಳಾರತಿ. ನಂತರ 10/12/2025 ಬುಧವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸದ್ಗುರು ಆಲಸಿದ್ದೇಶ್ವರ ಮೂರ್ತಿಗೆ, ಶ್ರೀ ಶನಿದೇವರ ಮೂರ್ತಿಗೆ ಮಹಾರುದ್ರಾಭಿಷೇಕ, ಬಿಲ್ವಾರ್ಚನೆ ನೆರವೇರುವುದು ಮತ್ತು ಶ್ರೀ ಷಟ್ಸ್ಥಲ 1008 ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ಸಾಕಿನ ಮಹಿಳೆ ಇವರ ಅಮೃತ ಹಸ್ತದಿಂದ ಜಂಗಮ ಓಟುಗಳಿಗೆ ಶಿವದೀಕ್ಷೆ ಕಾರ್ಯಕ್ರಮ ನೆರವೇರುವುದು ಹಾಗೂ ಬೆಳಗ್ಗೆ 8 ಗಂಟೆಗೆ ಕಡಕೋಳ ಮತ್ತು ಜಾಲವಾಡಿಗೆ ಗ್ರಾಮದ ಪುರವಂತಿಯವರೊಂದಿಗೆ ಮುಳ್ಳುಗದ್ದಿಗೆ ಉತ್ಸವ, ಅಡ್ಡಪಲ್ಲಕ್ಕಿ ಉತ್ಸವ ನೆರವೇರುವುದು. ಆದ ಕಾರಣ ಸಕಲ ಭಕ್ತಾದಿಗಳು, ಸರ್ವ ಭಕ್ತಾದಿಗಳು, ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ಬಂದು ಶ್ರೀ ಗುರುಗಳ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರ ಕೃಪಾ ಆಶೀರ್ವಾದಕ್ಕೆ ಪುನೀತರಾಗಬೇಕೆಂದು ಭಕ್ತರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ತಾಲೂಕಿನ ವೆಂಕಟಗಿರಿ ಗ್ರಾಮದಲ್ಲಿ ಇಂದು ಆಲಸಿದ್ದೇಶ್ವರ ಮಠದಲ್ಲಿ ಫಕೀರೇಶ್ವರ ಅಜ್ಜಿಯವರದ 12ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಬೆಳಗ್ಗೆ ರುದ್ರಾಭಿಷೇಕ ಹಾಗೂ ಪೂಜಾ ಕಾರ್ಯಕ್ರಮಗಳು ಸುಗಮವಾಗಿ ಸಾಗಿ ಭಕ್ತರೆಲ್ಲರೂ ಭಾಗವಹಿಸಿ ಆತನ ಕೃಪೆಗೆ ಪಾತ್ರರಾಗಿರುತ್ತಾರೆ. ಇದರ ನಿಮಿತ್ತವಾಗಿ ದಿನಾಂಕ 1ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ಸಾಯಂಕಾಲ ದೇವಿ ಪುರಾಣ ಪ್ರಾರಂಭವಾಗಿರುತ್ತದೆ ಮಠದಲ್ಲಿ. ಎಲ್ಲ ಭಕ್ತರು ಇದರಲ್ಲಿ ಭಾಗವಹಿಸಬೇಕು. ಹಾಗೂ ಮುಳ್ಳುಗದ್ದಿಗೆ ಉತ್ಸವ, ಶರಣರ ಮೆರವಣಿಗೆ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳು ಮಠದ ವತಿಯಿಂದ ಜರುಗುತ್ತವೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಭಾಗವಹಿಸಿ ಈ ಒಂದು ತಾತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇವೆ.